ಚಿಂಚೋಳಿ ತಾಲೂಕಿನ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು, ಮಳೆ ಅವಾಂತರದಿಂದಾಗಿ ಪಟ್ಟಣದ ಹಿರೇಗಸಿ, ಪಾಪನಾಶಕ, ಹನುಮಾನ್ ಮಂದಿರ, ಚಂದಾಪುರ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ತಾಲೂಕಿನ ಚಂದ್ರಂಪಳ್ಳಿ ಜಲಾಶಯ ಹಾಗೆ ನಾಗರಾಳ ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದಾಗಿ ಮಲ್ಲಮರಿಯ ನದಿಯ ದಂಡೆಗೆ ಹೊಂದಿಕೊಂಡಿರುವಂತಹ ಓಣಿಯ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರುವಂತಹ ಬೀಜ, ಗೊಬ್ಬರ ಸೇರಿದಂತೆ ದವಸ ಧಾನ್ಯಗಳಿಗೆ ಹಾನಿಯಾಗಿದೆ. ಮಳೆ ನೀರು ಹೊರಹಾಕುವುದಕ್ಕೆ ಹರಸಾಹಸ ಪಡುವಂತಾಗಿದ್ದು, ವಿಷಜಂತುಗಳು ಮನೆಗೆ ನುಗ್ಗುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಪ್ರತಿ ವರ್ಷ ನಾವು ಒಂದು ಕಾಂಡು ಹಂಗೆ ಒಂದು ಜಯಂತಿ ಮಾಡ್ತೀವಿ. ಹನುಮಾನ್ ಮಂದಿರ, ಪಾಪನಾಶ ಹನುಮಾನ್ ಮಂದಿರ ಬೈರ್ಗಲ್ಯಾಗ ಅದಕ್ಕೆ ಸಾವಿರಾರು ಭಕ್ತರು ಬರ್ತಾರಿಲ್ಲ ನಮ್ಮ ಗುಡಿಗೆ. ಆದಷ್ಟು ಬೇಗ ಇದು ಏನಾದ್ರು ಪರಿಹಾರ ಒದಗಿಸಬೇಕು. ಅಧಿಕಾರಿಗಳು ನಿಮಗೆ ಕಾಲು ಮುಗಿದು ಕೇಳ್ಕೊತೀವಿ. ಯಾಕಂದ್ರೆ ನಮ್ಮ ಹಣಮಂದಿರ ಇರೋದಿಲ್ಲ, ಹಳ್ಳದಂಡಿಗಾದ ಎಲ್ಲ ವ್ಯವಸ್ಥೆ ಮಾಡಿ ಸರಿಯಾಗಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಒಂದೆರಡು ಮಾತು. ಇದು ಯಾವ ಅಧಿಕಾರಿಗಳು ಬಂದಿಲ್ರಿ ಇಲ್ಲಿ. ದತ್ತಿ ಇಲಾಖೆ ಆದಂತೇಳಿ ಅಷ್ಟೇ ಕೊಡ ನಮ್ಗೆ. ನಾವು ಬಿ ತಹಸೀಲ್ದಾರ್ ನೋಡ್ಕೊಂಡು ಬಂದ್ಮೇಲೆ ಗೊತ್ತಾಗ್ಯದ. ಅದ್ರ ಸಲಿಂದ ನಾವು ಲೆಟರ್ ಕೊಟ್ಟಿವಿ ಆಲ್ರೆಡಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ. ನಮ್ದು ಹಣಮಂದಿರು ಈಗ ಇದಕ್ಕೆ ಕೇಳಿದ 3 ಇಲ್ಲ 4 ಸರಿ ಆಯ್ತು. ಇದು ಹಳ್ಳ ಫುಲ್ ಆಗಿ ಹೊಂಟಿದೆ. ನಮ್ಮ ಗುಡಿಗೆ ಮತ್ತು ಹುಣಸೆ ಮರ ಇತ್ತು ದೊಡ್ಡದು, ಅದು ಬಿದ್ದು ನಮ್ಮ ಗುಡಿ ಡ್ಯಾಮೇಜ್ ಆಗಿತ್ತು. ಅದರಿಂದ ನಮ್ಮ ಗುಡಿ ಎಲ್ಲ ಸೋರ್ಲತ್ತದ. ಇದು ದತ್ತಿ ಇಲಾಖೆ ಅಂತ ನಮ್ಮ ಗುಡಿ ಹಣಮಂದಿರ ಮಂದಿರ. ನಾವು ಇದ್ರದ್ದು ಸಂಪರ್ಕ MLAಗಳಿಗೆ ಹಾಗೆ ತಹಸೀಲ್ದಾರ್ ಮೇಡಮ್ ಅವರಿಗೆ ಮತ್ತು MP ಸರ್ ಅವ್ರಿಗೆ ಭೇಟಿಯಾಗಿ ನಮ್ಮ ಲೆಟರ್ಗಳು ಕೊಟ್ಟಿದ್ದೇವೆ. ಇಲ್ಲಿ ಯಾವ ಅಧಿಕಾರಿಗಳು ಬಂದು ಇದಕ್ಕೆ ಏನದ ನಮ್ದು ಯಾವುದೇ ಒಂದು ಗುಡಿಗೆ ಒಳ್ಳೆ ರೀತಿಯಲ್ಲಿ ಯಾವುದೇ ಹಣಕಾಸು ವ್ಯವಸ್ಥೆ ಮಾಡಲಿಲ್ಲ. ಮತ್ತು ಈಗ ಬಂದು ವ್ಯವಸ್ಥೆ ಮಾಡಬೇಕು. ಮತ್ತೆಲ್ಲ ನಮ್ಮ ಗುಡಿ ಒಳಗಿನ ಸಾಮಾನುಗಳು, ಬಾಕ್ಸ್ಗಳು, ಹಂಗೆ ನಮ್ಮ ಭಜನೆ ಮಾಡುವಂಥ ತಬಲ ಪೇಟೆಗಳು 2-3 ಸರಿ ಆಯಿತು. ನೀರು ಹೆಚ್ಚಿನ ಸಂಖ್ಯೆಲ್ಲ ಬಿಡೋ ಸಲಿಂದ ನಮ್ಮ ಗುಡಿ ಎಲ್ಲ ಅಳಿವಿನ ಅಂಚಿಗೆ ಹೊಂಟದ. ಅದು ಇಲ್ಲಿ ಮಳೆ ಗಿಳಿ ಬಂದ್ರೆ ನಮ್ದು ಎಲ್ಲ ಪ್ರಾಬ್ಲಮ್ ಆಗತ್ತದ. ನಾವೆಲ್ಲ ನೀರಾಗ ಗಂಗಾಳ ತೆಮ್ಗಿ ಒಲಿ ಹಸ್ಲಾಗ ಬಿ ಜಾಗ ಇಲ್ಲ. ಈಸ್ ನೀರಾಗ ನಿಂತಿದ್ವು ನೋಡ್ರಿ. ಗೌರ್ಮೆಂಟ್ ಸಾವುಕಾರ ಏನ್ ಕೊಡ್ತದ್ರಿ, ಊಟ ಮಾಡ್ಲಾಕ ಜಾಗ ಇಲ್ಲ. ನಮ್ಗೆ ಊಟ ಮಾಡ್ಲಾಕ ಬಿ ಜಾಗ ಇಲ್ಲ. ಈಗ ಈಸ್ ನೀರಾಗ ಹೆಂಗ್ ಮಾಡ್ಕೋಬೇಕ್ರಿ ಅದು ನೀವು ತಿಳ್ಕೊಬೇಕ್ರಿ. ಯಾರು ಬಂದಿಲ್ಲ, ಗಲ್ಲಿ ಯಾರು ಬಂದಿಲ್ಲ, MLA ಬಂದಿಲ್ಲ, MLA ಬಂದಿಲ್ಲ, ಯಾವ ಬಂದಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬನಿಗೆ ಇಂಗ್ಲಿಷ್ ಶಿಕ್ಷಕ ಸೋಮಶೇಖರ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ದಸರಾ ರಜೆ ಘೋಷಣೆ ಆಗಿದ್ರೂ ಕೂಡ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯನ್ನು ಆಯೋಜನೆ ಮಾಡಲಾಗಿದ್ದು, ರಜೆ ಸಮಯದಲ್ಲಿ ಶಿಕ್ಷಕ ಸೋಮಶೇಖರ್ ತರಗತಿಗೆ ಹಾಜರಾಗಿಲ್ಲ. ಈ ವಿಚಾರವನ್ನ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ಶಿಕ್ಷಕ ಸೋಮಶೇಖರ್ ಲಕ್ಷ್ಮೀಶ್ರೀ ಅನ್ನುವಂಥ ದಿವ್ಯಾಂಗ ವಿದ್ಯಾರ್ಥಿನಿಗೆ ಮನಸ್ಸು ಇಚ್ಛೆ ಥಳಿಸಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿ ಮತ್ತು ಆಕೆ ಪೋಷಕರು ಆರೋಪ ಮಾಡಿದ್ದಾರೆ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದ್ದು, ಕಷ್ಟಪಟ್ಟು ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ರೆ ಶಿಕ್ಷಕರು ಈ ರೀತಿ ಹಿಂಸೆ ನೀಡಿದ್ರೆ ಹೇಗೆ? ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ವಿದ್ಯಾರ್ಥಿನಿಯ ತಂದೆ ವೇಣುಗೋಪಾಲ್ ಮನವಿ ಮಾಡಿದ್ದಾರೆ. ಸರ್, ನಮ್ಮ ಹೆಸರು ಎಸ್ ವೇಣುಗೋಪಾಲ್ ಅಂತ, ಸನ್ನಪ್ತಿ ಸುಬ್ರಾಯಪ್ಪ, ಶ್ರೀನಿವಾಸಪುರ, ವೆಂಕಟೇಶ್ವರ ಬಡಾವಣೆ. ನಮ್ಮ ಮಗಳು SV ಲಕ್ಷ್ಮೀಶ್ರೀ ಅಂತ ಕಲ್ಲೂರು ಆದರ್ಶ ಹೈಸ್ಕೂಲಲ್ಲಿ ಓದ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಈ ಥರ ಅಲ್ಲಿ ಸೋಮಶೇಖರ್ ಸಾರ್ ಅಂತ ಇದ್ದಾರೆ. ನನ್ನ ಮಗ ಕೂಡ ಅಲ್ಲೇ ಓದಿರೋದು. ಅವರ ಸ್ವಭಾವ ಅಂತ ನಮಗೇನು ಹಿಂಗು ಅಂತ ಗೊತ್ತು. ಆದರೆ ನಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಮೊನ್ನೆ 19ನೇ ತಾರೀಕು ಸಂಜೆ 7:15ರಲ್ಲಿ ನಂಗೆ ಫೋನ್ ಮಾಡಿದರು. ನಿಮ್ಮ ಮಗಳು ನನ್ನ ಮೇಲೆ ಚಾಡಿ ಹೇಳಿದ್ದಾರೆ ಮೇಡಮ್ಗೆ. ಈ ಥರ ನಿಮ್ಮ ಮಗಳು ಜಾಸ್ತಿ, ನಿಮ್ಮ ಮಗಳು ಅನ್ನಲಿಲ್ಲ ಸರ್ ಅವರು, ಸಾರಿ ನಾನು ನಂಗೆ ಅದೇ ಅಭ್ಯಾಸ, ಮಗಳು ಅಂತ. ಅವಳು ತುಂಬ ಜಾಸ್ತಿ ಇದೆ, ಕಬ್ಬು ಹತ್ತಿದೆ, ಕಬ್ಬು ಇಳಿಸ್ಬೇಕು, ಕೈಕಾಲು ಮುರಿತೀನಿ, ಹಂಗೆ ಹಿಂಗೆ ನೀವು ಕಳಿಸ್ಲೇಬೇಕು, ಹಂಗೆ ಹೇಳಿದ್ದಾರೆ. ನನ್ನ ಸಬ್ಜೆಕ್ಟ್ ಫೈಲ್ ಆಗಿದ್ದಾಳೆ, ಅದು ಇದೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಜೆಕ್ಟಲ್ಲಿ ಫೈಲ್ ಆಗಿರೋಕ್ಕೋಸ್ಕರ ಅವ್ರೇನು ವಿಚಾರಣೆ ಕೊಡ್ತಾ ಇಲ್ಲ ಸರ್. ಅಲ್ಲಿ ಸೆಕೆಂಡ್ರಿ ಅವ್ರ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಲಿಲ್ಲ ಅಲ್ಲ ಅವ್ರು HM ಹೇಳಿರೋದು ಅವ್ರು ಹೋಗಿಲ್ವಲ್ಲ. ಮಕ್ಳು ಯಾರು ಹೇಳಿರೋಕ್ಕೋಸ್ಕರ ನಿನ್ನ ಮಗಳೇ ಹೇಳಿದ್ದಾರೆ ಅಂತ ನನ್ನ ಮೇಲೆ ನನ್ನ ಮಗಳ ಮೇಲೆ ಅದು ಏನು ಮನೋಭಾವನೆ ಇಟ್ಕೊಂಡು ಏನೇ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ. ಅವ್ರು ತುಂಬ ಇದು ಮಾಡಿ ಮತ್ತೆ ನಾವು ನನ್ನ ಮಗಳು ತಪ್ಪಿದ್ದಾರೆ, ನಾನೇನು ನಂದ್ಕೊಂಡೆ ಗೊತ್ತಾ, ನಿಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಹೇಳಿದ್ದಾರೆ ಅಂದಾಗ ನಾನು ಕೆಲಸದ ಏನಕ್ಕಪ್ಪ ನನ್ನ ಮಗಳಿಗೆ ಏನಕ್ಕಪ್ಪ ಈ ವಿಷಯ ಅಂತ ಹೇಳ್ಬಿಟ್ಟು ನನ್ನ ಮಗಳು ತಪ್ಪಿದ್ರೆ ಒಂದು ಏಟ ಹಾಕಿ ಬಿಗಿರಿ, ನೀವು ಭಯ ಹಾಕಿ ನೀವು ಬುದ್ಧಿ ಹೇಳಿ ನಾವು ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವ್ರು ಕೇಳ್ಕೊಂಡಿರ್ತಾರೆ. ಅದೇ ಮಾತಲ್ಲಿ ಅವರು ಹೋಗ್ಬಿಟ್ಟು ಅಲ್ಲಿ ಕೇಳ್ದಿರ ವಿಚಾರಣೆ ಮಾಡ್ದಿರ, ಮಕ್ಕಳನ್ನ ವಿಚಾರಣೆ ಮಾಡ್ದಿರ, 4 ಜನ ಮಕ್ಕಳಿದ್ರು ಸರ್ ಅವ್ರ ಜೊತೆಯಲ್ಲಿ ಹೋಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು 4 ಜನ ಮಕ್ಕಳು ಬಿಟ್ಬಿಟ್ಟು ಎಲ್ಲರೂ ಬಿಟ್ಬಿಟ್ಟು ನನ್ನ ಮಗಳನ್ನ ಒಬ್ಬೇ ಮಗಳನ್ನ ಎಬ್ಬೇಲ್ಸ್ಬಿಟ್ಟು ಹೊಡೆದು ಟಾರ್ಚರ್ ಕೊಟ್ಟು ಈ ಥರ ಹೀನವಾಗಿ ಮಾತಾಡಿ ನಮ್ಮ ಹತ್ರ ಮಗು ಬಗ್ಗೆ ಹೀನವಾಗಿ ಕೆಟ್ಟದಾಗಿ ಮಾಡ್ತಿದ್ದಾರೆ, ಕೆಟ್ಟ ಭಾಷೆಯಿಂದ ಮಾತಾಡಿದ್ದಾರೆ, ದೌರ್ಜನ್ಯವಾಗಿ ಹೊಡೆದಿದ್ದಾರೆ.
ಆ ಕ್ಲಾಸ್ ಅವರ್ ಸಮಯದಲ್ಲಿ ಅವರು ಲೆಟರ್ ಬರ್ಸ್ಕೊಂಡು ಮನೆ ಕಳ್ಸಿದ್ರು. ನನ್ನ ಮಗಳು ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಸರ್ ಇವಾಗ ಮೊನ್ನೆ ಶನಿವಾರ ಆಗಿರೋದು, ಮೊನ್ನೆ ಶನಿವಾರ ಹೊಡೆದಿರೋದು, ಭಾನುವಾರ ರಜೆ ಇತ್ತು, ಸೋಮವಾರ ಹೋಗಿಲ್ಲ, ಮಂಗಳವಾರ ಹೋಗಿಲ್ಲ, ಮೊನ್ನೆ ಹೋಗಿ ಬಂದ್ರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ ಸರ್. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಸರ್ ಗೆಲ್ಸದ? ನಮಗೆ ಒಂದು ಗಂಡು ಒಂದು ಹೆಣ್ಣು ಈ ಥರ ಸರ್. ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಶಾಲೆ ಅಲ್ಲ ಸರ್, ಅವ್ರಿಗೆ ನೀವು ತಕ್ಕ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ನಿನ್ನ ಮುಂದೆ ಯಾವ ಮಕ್ಕಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಅವ್ರು ಸಾಧ್ಯವಾದ ಮಷ್ಟಕ್ಕೂ ನಿಮ್ಮ ಇದರಿಂದ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಳ್ಬೇಕು ಸರ್. ಅವ್ರು ಇಲ್ಲಲ್ಲ, ಎಲ್ಲೇ ಹೋದ್ರು ಕೂಡ ಅವ್ರ ಅಭ್ಯಾಸ ಅಷ್ಟೇ ಇರುತ್ತೆ ಸರ್. ಅವ್ರದ್ದು ಅವ್ರದ್ದು ಅಭಿಪ್ರಾಯ. ನಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿದ್ದಾರೆ ಅವತ್ತು ಸಾಯಂಕಾಲ ಫೋನ್ ಮಾಡಿಬಿಟ್ಟು ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು ಈ ಥರ ಮಾತಾಡಿದ್ದಾರೆ, ಅಣ್ಣ ನಿಮ್ಮ ಮಗು ಈ ಥರ ಹೇಳಿದೆ, ನಿಮ್ಮ ಮಗು ಒಂದ್ಸಲ ಮಾತಾಡಿಲ್ಲ. ಅವ್ರು ಸಿಂಗ್ಲರಲ್ಲಿ ಮಾತಾಡಿದ್ದಾರೆ, ಅದು ಇದಂತ ಮಾತಾಡಿದ್ದಾರೆ. ನಾಳೆ ಕಳಿಸ್ಬೇಕು, ಅವಳಿಗಿದೆ ಗ್ರಾಚಾರ ಅಂತ ಹೇಳಿದ್ದಾರೆ, ಕೈ ಕಾಲು ಮುರಿತೀನಿ ಅಂತ ಪದೇ ಇದೇ ಮಾತೆ ಅಂದಿದ್ದಾರೆ. ಅವ್ರು ಇತ್ಕೊಂಡು ಸರ್ ನಮ್ಮ ಮಗು ತಪ್ಪು ಮಾಡಿದ್ರೆ ನೀವು 2 ಡೇಟ್ ಹಾಕ್ರಿ, ನೀವು ಕೈ ಕಾಲೆಲ್ಲ ಮುರಿಯೋಕೆ ಹೋಗ್ಬೇಡ್ರಿ ಅಂತ ಅವರು ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಆ ಥರನೇ ಮಾತಾಡಿದ್ದಾರೆ. ಮತ್ತು ಅವ್ರ ಅಮ್ಮ ಕೈ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಅಪ್ಪಗೆ. ನಮ್ಮ ಅಮ್ಮ ಇಟ್ಕೊಂಡು ಫೋನ್ ಮಾಡಿದ ತಕ್ಷಣ ಹಲೋ ಅಂತಂದ್ರಂತೆ. ಮತ್ತು ಅವ್ರು ಮಾತಾಡಿಕೊಂಡು ಪೇರೆಂಟ್ಸ್ ಹೆಂಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಪೇರೆಂಟ್ಸ್ನ ಸಿಂಗ್ಲರಲ್ಲಿ ಮಾತಾಡಿದ್ದಾರೆ. ಮತ್ತು ನಮ್ಮ ಅಮ್ಮಗೆ ಹೇಳಿದ್ದಾರೆ ಸರ್, ನಮ್ಮಮ್ಮ ಇಟ್ಕೊಂಡು ಸರ್ ನಮ್ಮ ಮಗು ಏನೋ ತಪ್ಪು ಮಾಡಿದರೆ ಸಾರಿ ಕೇಳ್ತೀವಿ, ನೀವು ಆ ಥರ ಎಲ್ಲ ಮಾತಾಡಬೇಡ್ರಿ ಅಂತಂದರೆ ನಿಮ್ಮ ಸಾರಿ ಯಾರು ಬೇಕಮ್ಮ ಅಂತ ನಮ್ಮ ತಾಯಿ ಕೇಳಿದ್ದಾರೆ. ಮತ್ತೆ ಇಟ್ಕೊಂಡು ಅವರು ನಾಳೆ ಕಳಿಸ್ಬೇಕು, ನಿಮ್ಮ ಮಗುಗೆ ಕೈ ಕಾಲು ಮುರಿದಾಕ್ತೀರಿ ಅಂತ ಹೇಳಿದ್ದಾರೆ ನಮ್ಮಮ್ಮ ಇಟ್ಕೊಂಡು ಸರ್ ನೀವು ಆ ಥರ ಕೈ ಕಾಲೆಲ್ಲ ಮುರಿಯೋಕೆ ಹೋಗ್ಬೇಡ್ರಿ, ಭಯ ಬರಬೇಕು ಅಂದರೆ ಒಂದೆರಡು ಡೇಟ್ ಹಾಕಿ ಅಂತೆಲ್ಲ ಮಾತಾಡಿದ್ದಾರೆ. ಮತ್ತು ನಮ್ಮ ಪೇರೆಂಟ್ಸ್ಗೆ ಏನು ಹೇಳಿದ್ದಾರೆ, ನಿಮ್ಮ ಮಗು ಜೊತೆ 4 ಜನ ಕರ್ಕೊಂಡು ಹೋಗಿ ಈ ಥರ ಹೇಳಿದಾಳೆ ನಿಮ್ಮ ಟೀಚರ್ಗೆ ಅಂತ ಹೇಳಿದ್ದಾರೆ. ನಮ್ಮ ಪೇರೆಂಟ್ಸ್ ಜೊತೆ ಆ ಥರ ಮಾತಾಡ್ಬಿಟ್ಟು ಬಂದುಬಿಟ್ಟು ಮತ್ತೆ ಮಾರನೇ ದಿನ ಸ್ಕೂಲ್ಗೆ ಬಂದರು. ಅವರು ಸ್ಕೂಲ್ಗೆ ಬಂದಮೇಲೆ ಮತ್ತೆ ಕ್ಲಾಸ್ಗೆ ಬಂದಂಗೆ ಯಾರನ್ನೋ ಒಬ್ಬರು ಬಾಯ್ಸ್ನ ಹೊಡೆದ್ರು. ಆ ಬಾಯ್ಸ್ನ ಹೊಡ್ಬಂಡು ಮತ್ತೆ ಮಿಕ್ಕಿದ ಬಾಯ್ಸ್ ಇಟ್ಕೊಂಡು ಸರ್ ಅಲ್ಲಿ ಗರ್ಲ್ಸು ಇದ್ರು ಅಂತ ಹೇಳಿದರು. ಹೇಳಿದಾಗ ಅವರು ನನ್ನ ಕಡೆ ನೋಡಿದ್ರು, ಯಾರು ಇಂಗ್ಲೀಷ್ ಟೀಚರ್ ನನ್ನ ಕಡೆ ನೋಡಿಬಿಟ್ಟು ಎದ್ದೇಳು ಅಂತಂದರು. ಎದ್ದೇಳ್ಬಿಟ್ಮೇಲೆ ಮತ್ತೆ ಬೆಂಚಿಂದ ಆಚೆಗೆ ಬಾ ಅಂತ ಕರೆದ್ರು. ಬೆಂಚಿಂದ ಆಚೆಗೆ ಬಂದಿದ್ದ ತಕ್ಷಣವೇ ಬರ್ದಿರೋದಂಗೆ ಈ ಕೈ ಮೇಲೆ ಹೊಡೆದ್ರು ಸರ್. ಈ ಕೈ ಮೇಲೆ ಅವಾಗ ರಕ್ತ ಕಟ್ಟಿತ್ತು. ಮತ್ತೆ ಅದು ಹೊಡೆದ್ರು. ಮತ್ತೆ ಇನ್ನೂ ಈ ಕಡೆ ಬಾ ಅಂತಂದರು. ಮತ್ತೆ ನಾವು ಇನ್ನೂ ಸ್ವಲ್ಪ ಈ ಕಡೆ ಬರೋಷ್ಟಿಗೆ ಈ ಕೈಗೆ ಹಾಕಿದ್ರು. ಮತ್ತೆ ನಾನು ಹೇಳಿದೆ ಸರ್ ಈ ಥರ ನಾನು ಮಾಡಿಲ್ಲ ಅಂತ ಹೇಳಕ್ಕೆ ಹೋದಾಗ ಚಂಪೆಗೆ ಒಂದು ಹಾಕಿದ್ರು. ಸರಿ ಆಯಿತು, ನಾನು ಇನ್ನೇನು ಹೇಳಿದ್ರು ಇವ್ರು ಕೇಳಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಮತ್ತೆ ಆಚೆಗೆ ನಡಿ ಅಂತಂದರು. ಆಚೆಗೆ ನಡಿ ಅಂತ ಹೇಳಿದಾಗ ಈ ಬೆನ್ನ ಮೇಲೆ ಹೊಡೆದ್ರು ಸರ್. ಈ ಬೆನ್ನಿಗೆ ಈ ಕೈಗೆ ಇದು ಕಾಲ್ ಮೇಲೆ ಹೊಡೆದು ಸರ್. ಕಾಲ್ ಮೇಲೆ ಸಹ ಇವಾಗ ಬರೇ ಸಹ ಇಷ್ಟಿಷ್ಟು ಬಂದಿದೆ ಸರ್, ಪೈಪೇ ಮುರಿದೋಗಿದೆ. ಈ ಬೆನ್ನು ಇವಾಗೂ ಸಹ ಜಾಸ್ತಿ ಬೊಗ್ಗಕ್ಕಾಗಲ್ಲ, ಈ ಬೆರಳಲ್ಲಿ ಇವಾಗೂ ಬರೆಯೋಕ್ಕಾಗಲ್ಲ. ಮತ್ತೆ ಆ ಥರ ಮಾಡಿಬಿಟ್ಟು ಮತ್ತೆ 1 ಅವರ್ ಮೇಲೆ ಆಚೆ ಕಡೆ ನಿಲ್ಲಿಸಿದ್ರು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಕರವೇ ಕಾರ್ಯಕರ್ತರ ಬಂಧನ ವಿರೋಧಿಸಿ ಕೋಲಾರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸಂಸದೀಯ ರಾಜ್ಯ ಭಾಷಣ ಸಮಿತಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಹಿಂದಿ ಭಾಷೆಯ ಬ್ಯಾನರ್ಗಳನ್ನು ಕಿತ್ತು ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ನಾರಾಯಣಗೌಡ ಬಣದ 41 ಕರವೇ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಿದಂತಹ ಪೊಲೀಸರ ನಡೆಯನ್ನ ಖಂಡಿಸಿ ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಈ ಕೂಡಲೇ ಕರವೇ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಡವೇ ಬೇಡ, ಬಲವಂತವಾಗಿ ಹಿಂದಿ ಏರಿಕೆಯನ್ನು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನು ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನಾರಾಯಣಗೌಡರು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷೆ ಸಭೆಯನ್ನು ಆಯೋಜನೆ ಮಾಡಿದರು. ಆ ಸಭೆಯಲ್ಲಿ 6 ಜನ ಸಂಸದರು ಕೂಡ ಇದ್ದಾರೆ. ಆ ಸಭೆಯಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆಯೂ ಸೇರಿದಂತೆ ಆ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಭಾಷೆಯನ್ನು ಯಾವ ರೀತಿ ನಾವು ಹೇರಬೇಕು, ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಹಂತವಾಗಿ ದಕ್ಷಿಣ ಭಾರತದ ಭಾಷೆಗಳನ್ನು, ಈ ನೆಲದ ಭಾಷೆಗಳನ್ನು ಮುಗಿಸ್ಬೇಕಂತೇಳಿ ಸಭೆಯನ್ನು ಮಾಡ್ತಾಯಿದ್ರು. ಆ ಸಭೆಗೆ ಹೋದಂಥ ನಮ್ಮ ಕರವೇ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನು ಹರಿದು ಹಾಕಿ ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರು 14 ಜನ ಮಹಿಳೆಯರು ಸೇರಿದಂತೆ 41 ಜನ ಕಾರ್ಯಕರ್ತರನ್ನು ಜೈಲಿಗೆ ಕಳಿಸಿದ್ದಾರೆ. ಇನ್ನಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಕರವೇ ಕಾರ್ಯಕರ್ತರು
ಯಾವುದೇ ಕಾರಣಕ್ಕೂ ಯಾವ ಹೋರಾಟದಿಂದಲೂ ಸಹ ನಾವು ಹಿಂದೆ ಸರಿಯೋದಿಲ್ಲ. ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಧಾನ ಭಾಷೆ ಆಗಬೇಕು. ಈ ನೆಲದ ಭಾಷೆ, ಅನ್ನದ ಭಾಷೆ ಕನ್ನಡ ಆಗಿರಬೇಕು. ಕನ್ನಡಿಗನೇ ಸಾರ್ವಭೌಮತೆ ಆಗಿರಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಲವಂತವಾಗಿ ಏನು ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ, ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳು ಮಾಡ್ತಾರೆ. ಯಾವುದೇ ಈ ರಾಜ್ಯದಲ್ಲಿ ಆಗಬೇಕಾದ್ರೂ ಒಬ್ಬ ಮೇಲ್ವಿಚಾರಣೆಯನ್ನು ಅಧಿಕಾರಿಯನ್ನು ಒಬ್ಬ ಹಿಂದಿ ಅಧಿಕಾರಿ ನೇಮಿಸಬೇಕು. ಎಲ್ಲ ಅಧಿಕಾರಿಗಳು ಹಿಂದಿ ಭಾಷೆಯನ್ನು ಕಲಿತಕ್ಕಂಥ ವ್ಯವಸ್ಥೆ ಆಗಬೇಕು. ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಕ್ಕಂಥ ಸಂದರ್ಭದಲ್ಲಿ 50% ಹಣ ಹಿಂದಿ ಭಾಷೆ ಕೊಡಬೇಕು. ಆಮೇಲೆ ನಾಮಫಲಕಗಳು ಅಷ್ಟೇ ಹಿಂದಿ ಭಾಷೆಯನ್ನು ಬಳವಡಿಸ್ತಕ್ಕಂಥದ್ದು. ಹಂತವಾಗಿ ನಮ್ಮ ದಕ್ಷಿಣ ಭಾರತದ ಕನ್ನಡ ಭಾಷೆಗಳನ್ನು ಏನು ಮುಗಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ರಾಜ್ಯ ಭಾಷೆ ಅಂತೇಳಿ. ರಾಜ್ಯ ಭಾಷೆ ಬೇಡ, ರಾಜ್ಯರು ಆಗಾಗಲೇ ಹೋಗಿ ಸುಮಾರು ದಶಕ ಆಗಿಬಿಟ್ಟಿದ್ದೇವೆ. ಈ ನೆಲದ ಭಾಷೆ ಕನ್ನಡ ಉಳಿಬೇಕು. ಆ ಕಾರಣಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಏನು ಮಾಡಿದ್ದೇವೆ. ಇವತ್ತು ಸಂಜೆ ಒಳಗಡೆ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ಇಡೀ ರಾಜ್ಯಾಧ್ಯಕ್ಷರು ಇಡೀ ತಾಲೂಕು ತಗೊಂಡು ಹೋಗ್ತೀವಿ. ಕ್ರಾಂತಿ ರೂಪಕ್ಕೆ ಹೋರಾಟ ಆಗ್ತದೆ. ಇನ್ನು ಮುಂದೆ ಎಲ್ಲೇ ಆಗಿರಲಿ ಹಿಂದಿನಲ್ಲಿ ನಾಮಫಲಕ ಹಾಕ್ಕೊಂಡು ಹಿಂದಿ ಭಾಷೆಯ ಸಭೆಗಳನ್ನು ಏನಾದರೂ ಮಾಡಿದರೆ ಕರವೇ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತೀವಿ. ಅದು ಕ್ರಾಂತಿ ರೂಪಕ್ಕೆ ಹೋಗುತ್ತೆ. ಅಲ್ಲಿ ಏನೇ ಜವಾಬ್ದಾರಿ ತಗೊಳ್ಬೇಕಾದ್ರೆ ಅಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ನೇರ ಹೊಣೆ ಹಾಕ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಶ್ರೀ ನುಂಕೆ ಮಲೆಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮೊಳಕಾಲ್ಮೂರು ತಾಲೂಕು ಗುತ್ತಿಗೆದಾರರ ಸಂಘದ ವಾರ್ಷಿಕ ಮಹಾಸಭೆ ನಡೆಸಿತು. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ NB ಗೋವಿಂದಪ್ಪ, ಇತ್ತೀಚೆಗೆ ಕೇಂದ್ರ ಸರ್ಕಾರ GST ಕಡಿತದಿಂದ ಗುತ್ತಿಗೆದಾರರಿಗೆ ಅನುಕೂಲ ಆಗ್ತಾ ಇದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮೇಲಿನ GST ಕಡಿತ ಮಾಡಿರುವಂಥದ್ದು ಗುತ್ತಿಗೆದಾರರಿಗೆ ತುಂಬಾನೇ ಅನುಕೂಲವಾಗಿ ಎಲ್ಲರಿಗೂ ಕೂಡ ಸಹಾಯ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಗುತ್ತಿಗೆದಾರರ ಬಾಕಿ ಇರುವಂತಹ ಹಣವನ್ನ ಸೀನಿಯಾರಿಟಿ ಪ್ರಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಈ ಕುರಿತು ಮತ್ತೊಮ್ಮೆ ಮನವಿ ಮಾಡಲಾಗುತ್ತೆ. ಪ್ರಾಮಾಣಿಕವಾಗಿ ತಾಲೂಕಿಗೆ ಉತ್ತಮವಾದಂತಹ ಗುತ್ತಿಗೆ ಕೆಲಸಗಳನ್ನ ಮಾಡುವಲ್ಲಿ ಎಲ್ಲರ ಶ್ರಮ ಅಪಾರವಾಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ K ಮಲ್ಲೇಶ್, K ಬಸವರಾಜ್, PV ಅಶೋಕ್, KC ಶ್ರೀನಿವಾಸ್ ಸೇರಿದಂತೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಾಗಿದ್ದರು. ಜ್ಯೋತಿ ಬೆಳಗೋದರ ಮುಖಾಂತರ ಇಡೀ ನಮ್ಮ ಸಂಘಕ್ಕೆ ಬೆಳಕಾಗಲಿ ಎಂದು ಜ್ಯೋತಿ ಬೆಳಗಿಸುತ್ತಾ ಎಲ್ಲ ಮುಖ್ಯ ಅತಿಥಿಗಳು, ಪದಾಧಿಕಾರಿಗಳು, ಸರ್ವ ಸಂಘದ ಎಲ್ಲ ಸದಸ್ಯರು ಒಂದು ಜ್ಯೋತಿ ಬೆಳಗಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರಕವಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು, ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಸನ್ಮಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ನಮ್ಮ ಸಂಘದ ವತಿಯಿಂದ ಅರ್ಪಣೆ ಮಾಡಬೇಕು ಅಂತ ಪುಷ್ಪಮಾಲೆಯೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ, ಸ್ವೀಕರಿಸಿದಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಧನ್ಯವಾದಗಳು ಎಲ್ಲರಿಗೂ. ಒಳ್ಳೆಯ ಸಲಹೆ ರಾಜ್ಯಾಧ್ಯಕ್ಷರಿಗೆ. ಈಗೇನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.